ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ತೋರಿಸಕೊಟ್ಟಿರುವಂಥ ಗಾಡಿ ಇಲ್ಲೇ ಮುಂದೆ ಇದೆ, ನೋಡ್ಬೋದು. ಟಾಟಾದ ಹ್ಯಾರಿಯರ್. ಈ ಒಂದು ಗಾಡಿಯ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಈ ಒಂದು ಗಾಡಿ ಡಾರ್ಕ್ ಎಡಿಷನಲ್ಲಿ ಮ್ಯಾಟ್ ಫಿನಿಷಿಂಗಲ್ಲಿ ಬಂದಿರುವಂಥದ್ದು. ಸೊ ಇದೀಗ ರೀಸೆಂಟಾಗಿ ಬಂದಿರೋಂಥ ಗಾಡಿ. ಸೊ ಈ ಒಂದು ಗಾಡಿನ ನಿಮಗೆ ತೋರಿಸ್ಕೊಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ವಿಡಿಯೋ. ಸೊ ನೋಡ್ಬೋದು ಕಲರ್ನ ಬಗ್ಗೆ, ಕಲರ್ ಹೇಗಿದೆ ಅಂತ ನೀವು ನೋಡ್ಬೋದು. ಕಲರ್ ಬಂದುಬಿಟ್ಟು ಮ್ಯಾಟ್ ಫಿನಿಷಿಂಗಲ್ಲಿ ಕೊಟ್ಟಿರುವಂಥದ್ದು. ಇದು ಒಂದು ಮೊದಲ ಗಾಡಿ ಆಗಿರುತ್ತೆ. ಟಾಟಾದಲ್ಲಿ ಈ ಥರ ಮ್ಯಾಟ್ ಫಿನಿಷಿಂಗಲ್ಲಿ ಗಾಡಿ ಇತ್ತಿಲ್ಲ. ಸೊ ಈಗ ಸಫಾರಿ ಮತ್ತು ಹ್ಯಾರಿಯರ್ ಎರಡು ಕಲರ್ಗಳಲ್ಲಿ ಈ ಒಂದು ಮ್ಯಾಟ್ ಫಿನಿಷಿಂಗ್ ಕಲರ್ನ ಒಂದು ಇಂಟ್ರಡ್ಯೂಸ್ ಮಾಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಸೊ ಈ ಒಂದು ಗಾಡಿ ಹೇಗಿದೆ ಏನು ಅಂತ ತಿಳಿಸ್ಕೊಡೋಣ ಅಂತೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ತಡ ಮಾಡೋದು ಬೇಡ, ಶುರು ಮಾಡೋಣ ಬನ್ನಿ. ಮೊದಲನಾಗಿ ಫ್ರಂಟಲ್ಲಿ ನೀವು ನೋಡ್ತಾ ಇದ್ದೀರಾ, ಡಾರ್ಕ್ ಎಡಿಷನಲ್ಲಿ ಡಾರ್ಕ್ ಆಗಿ ಬರುವಂಥದ್ದು ಇದು. ಸೊ ಇದು ಸ್ವಲ್ಪ ಡಾರ್ಕ್ ಆಗಿರುತ್ತೆ. ಸೊ ಬೇರೆ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಇದು ಡಾರ್ಕ್ ಎಡಿಷನಲ್ ಗಾಡಿಗಳಲ್ಲಿ ಮಾತ್ರ ಸ್ವಲ್ಪ ಡಾರ್ಕಲ್ಲಿ ಕೊಡ್ತಾರೆ. ನೆಕ್ಸ್ಟ್ ನೀವು ಗ್ರಿಲ್ಸ್ ಎಲ್ಲ ನೋಡ್ಬೋದು. ಸೊ ಇದು ಡಾರ್ಕ್ ಎಡಿಷನ್ ಆಗಿರೋದ್ರಿಂದ ಇಲ್ಲೆಲ್ಲ ನಿಮಗೆ ಸಿಲ್ವರ್ನ ಒಂದು ಕೋಟಿಂಗ್ ಕೊಟ್ಟಿರಲ್ಲ. ಸೊ ಇಲ್ಲೆಲ್ಲ ನಿಮಗೆ ಫುಲ್ ಕಂಪ್ಲೀಟಾಗಿ ಬ್ಲ್ಯಾಕಲ್ಲೇ ಕೊಟ್ಟಿರುವಂಥದ್ದು. ಅದರಲ್ಲಿ ಇದರ ಒಂದು ಪೇಂಟಿಂಗ್ ಕಲರ್ನ ಸ್ಪೆಷಾಲಿಟಿ ಹೇಳಬೇಕು ಅಂತ ಹೇಳಿದ್ರೆ, ಧೂಳಿದೆ ಅಂತೇಳಿ ಹಿಂಗೆ ಒರೆಸಿದ್ರೆ, ಅಂದರೆ ಗ್ಲಾಸಿಲೆಲ್ಲ ಹಿಂಗೆ ಒರೆಸಿದ್ರೆ ಸಾಕು ಸ್ಕ್ರಾಚಸ್ ಆಗುವಂಥದ್ದು, ಇಲ್ಲ ಒರೆಸಿರೋ ಮಾರ್ಕ್ಸ್ ಹಂಗೆ ಉಳ್ಕೊಂಡ್ಬಿಡುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ತುಂಬ ರಫ್ ಆಗಿ ಒಂಥರ ಹಾರ್ಡಾಗಿ ಯೂಸ್ ಆಗುವಂಥ ಪೇಂಟ್ ಆಗಿರುತ್ತೆ. ಈ ಒಂದು ಕಲರ್ ಹೇಗೆ ಹೇಳಿದ್ರು ಕೂಡ ಸ್ಕ್ರಾಚಸ್ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಇದೊಂಥರ ರಫ್ ಆಗಿರುವಂಥ ಪೇಂಟ್. ಇದು ಮ್ಯಾಟ್ ಒಂಥರ ಪರ್ಸ್ನಲಾಗಿ ಹೇಳ್ಬೇಕಂತ ನಂಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನಾನು ಟೂ ವೀಲರ್ ಕೂಡ ನಾನು ಈ ಥರದೇ ಒಂದು ಪೇಂಟಿಂಗಲ್ಲಿ ತೆಗೆದಿರುವಂಥದ್ದು. ಇದು ಬಂದುಬಿಟ್ಟು ಎಷ್ಟು ವರ್ಷಿದ್ರೂ ಕೂಡ ಇದರಲ್ಲಿ ಯಾವುದೇ ಥರದ ಲೈನ್ಸ್ ನಿಲ್ಲೋದಿಲ್ಲ. ಹಾಗಾಗಿ ಇದೊಂಥರ ಬೆಸ್ಟ್ ಅಂತ ಹೇಳ್ಬೋದು. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಒಂದು ಮ್ಯಾಟಿ ಗಾಡಿನ ತೆಗೆದುಬಿಟ್ರೆ ನಿಮಗೆ PPF ಮಾಡೋಂಥ ಅವಶ್ಯಕತೆ ಇರೋಲ್ಲ. PPF ಎಲ್ಲಾದರೂ ಮಾಡಿಸಿದ್ರಿ ಅಂತ ಹೇಳಿದ್ರೆ ಗ್ಲಾಸಿ ಥರ ಶೈನ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಮ್ಯಾಟ್ ಬೇಕು ಅನ್ನೋರು ಸ್ಕ್ರಾಚಸ್ ಆಗುತ್ತೆ, ಏನೋ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ನೀವು ಇದಕ್ಕೆ PPF ಮಾಡೋಂಥ ಅವಶ್ಯಕತೆ ಕೂಡ ಇರೋಲ್ಲ. ಆಮೇಲೆ ಈ ಪೇಂಟಿಂಗ್ ಕಾಸ್ಟ್ ಸ್ವಲ್ಪ ಕಾಸ್ಟ್ಲಿ ಆಗಿರೋದ್ರಿಂದ ಗಾಡಿಯ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಟಾಟಾ ಇದುವರೆಗೆ ಯಾವುದೇ ಥರದ ಇದರೊಂದು ಪ್ರೈಸ್ ಲಿಸ್ಟ್ನ ಬಿಟ್ಟು ಕೊಟ್ಟಿಲ್ಲ. ಹಾಗಾಗಿ ಇದರ ಪ್ರೈಸ್ ಇನ್ನೂ ಯಾರಿಗೂ ಗೊತ್ತಿಲ್ಲ. ಸೊ ಅನೌನ್ಸ್ಮೆಂಟು ಆಗಿಲ್ಲ. ಹಾಗಾಗಿ ಜಸ್ಟ್ ಗಾಡಿನ ಹೇಗಿದೆ, ಗಾಡೀಲಿ ಏನೇನು ಸ್ಪೆಷಾಲಿಟಿ ಇದೆ ಅನ್ನೋದನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಗಾಡಿ ಕಂಪ್ಲೀಟಾಗಿ ನೋಡ್ಕೊಂಬಿಡಿ ಗಾಡಿ ಹೇಗಿದೆ ಅಂತ. ಸೊ ನಿಮಗೆ ಇಲ್ಲಿ ವೀಲ್ ನೋಡ್ಬೋದು, ಏನು ಅಟ್ರಾಕ್ಷನ್ ಶೈನಾಗಿ ಹೆಂಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಈ ಸಿಲ್ವರೇ ಒಂಥರ ಎದ್ದು ಕಾಣೋ ನಿಮಗೆ. ಸೊ ಸೈಡ್ ಲುಕ್ಕಿಂದ ನೋಡ್ಬೋದು ನಿಮಗೆ ವೀಲ್ ಹೇಗೆ, ಅಲಾಯ್ ವೀಲ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಟಾಟಾದವರು ಈಗಾಗಲೇ ಎಲ್ಲ ಅಲಾಯ್ ವೀಲ್ಗಳನ್ನ ಒಂಥರ ಸ್ಟೈಲಿಶ್ ಆಗಿ ಬಿಡ್ತಾರೆ. ಸೊ ಇದರಲ್ಲಿ ಕೂಡ ನಿಮಗೆ ಕಂಪ್ಲೀಟಾಗಿ ಚೇಂಜ್ ಆಗಿದೆ. 2024 ಅಲಾಯ್ಗಳು ಡಿಸೈನ್ ಚೇಂಜ್ ಇರ್ತಿತ್ತು. ಈಗ ಬರುವಂಥ ಅಲಾಯ್ ನೋಡ್ಬೋದು ಹೇಗಿದೆ ಅಂತ. ಬೇರೆದೇ ಡಿಸೈನ್ ಕೊಟ್ಟಿರುವಂಥದ್ದು. ಮೊದಲೆಲ್ಲ ಒಂಥರ ಸ್ಟಾರ್ ಶೇಪಲ್ಲಿ ಬೇರೆ ಒಂದು ಡಿಸೈನ್ ಇತ್ತು. ಸೊ ಇದು 2025 ನಿಮಗೆ ಚೇಂಜಸ್ ಆಗಿ ಬಂದಿರುವಂಥ ಗಾಡಿ ಇದಾಗಿರುತ್ತೆ, ನೋಡ್ಬೋದು. ಸೊ ಇದ್ರಲ್ಲಿ ಕೂಡ ಟಿ ಲೋಗೋ ಬಂದುಬಿಟ್ಟು ಡಾರ್ಕಲ್ಲಿ ಕೊಟ್ಟಿರುವಂಥದ್ದು. ಈಗ ಜಸ್ಟ್ ಬೇಸಿಕ್ಕಾಗಿ ಗಾಡಿನ ಒಂದು ರೌಂಡ್ ತೋರಿಸ್ಬಿಡ್ತೀನಿ, ನೋಡ್ಬೋದು ಹೇಗಿದೆ ಅಂತ. ನಾರ್ಮಲ್ ಬ್ಲ್ಯಾಕ್ಗಿಂತ ಆ್ಯಕ್ಚುಲಾಗಿ ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಈ ಒಂದು ಬ್ಲ್ಯಾಕ್. ಸೊ ಇದು ನಿಮಗೆ ಇಲ್ಲಿ ಸೈಡಲ್ಲಿ ಏನು ಕೊಡ್ತಾ ಇದ್ದಾರೆ, ಇದು ಸ್ಟೆಲ್ತ್ ಎಡಿಷನ್. ಸೊ ಇಲ್ಲಿ ನಿಮಗೆ ಹಳೆ ಗಾಡಿಗಳಲ್ಲಿ ಡಾರ್ಕ್ ಅನ್ನೋಂಥ ಒಂದು ವರ್ಡಿಂಗ್ ಕೊಡ್ತಾಯಿದ್ರು. ಯಾಕೆಂತ ಹೇಳಿದ್ರೆ ಡಾರ್ಕ್ ಎಡಿಷನ್ ಆಗಿರುತ್ತೆ. ಇದು ಸ್ಟೆಲ್ತ್ ಎಡಿಷನ್ ಆಗಿರೋದ್ರಿಂದ ನಿಮಗೆ ಸ್ಟೆಲ್ತ್ ಅಂತ ಎರಡು ಕಡೆಗಳಲ್ಲಿ, ಅದು ಕೂಡ ಇಲ್ಲಿ ಹಳೆ ಗಾಡಿಗಳಲ್ಲಿ ಸಿಲ್ವರ್ ಕಲರಲ್ಲಿ ಒಂದು ಕಾಯಿನ್ ಥರ ಕೊಡ್ತಾಯಿದ್ರು, ಅದು ಸಿಲ್ವರಲ್ಲಿ ಕೊಡ್ತಾಯಿದ್ರು. ಇದು ನೀವು ನೋಡ್ಬೋದು ಡಾರ್ಕ್ ಎಡಿಷನ್ ಕಂಪ್ಲೀಟಾಗಿ ಬ್ಲ್ಯಾಕ್ ಆಗಿ ಮಾಡಿರುವಂಥದ್ದು. ಸೊ ವರ್ಡಿಂಗ್ ಕೂಡ ಬ್ಲ್ಯಾಕಲ್ಲಿ ಇರುವಂಥದ್ದು. ಇಲ್ಲಿ ಕೂಡ ನಿಮಗೆ ಎಲ್ಲ ಗಾಡಿಗಳಲ್ಲೂ ಸಿಲ್ವರಲ್ಲಿ, ಸಫಾರಿ ಹರಿಯರ್ ಯಾವುದೇ ಆಗಿರಲಿ, ಇಲ್ಲಿ ಸಿಲ್ವರ್ ಕಲರಲ್ಲಿ ಹರಿಯರ್ ಆಗಿರ್ಬೋದು, ಸಫಾರಿ ಅನ್ನೋ ವರ್ಡಿಂಗ್ ಸಿಗ್ತಿತ್ತು. ಸೊ ಇದರಲ್ಲಿ ಕಂಪ್ಲೀಟಾಗಿ ಬ್ಲ್ಯಾಕಲ್ಲಿ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಸೊ ಇದೀಗ ಗಾಡಿ ಫ್ರಂಟ್ ಲುಕ್ಕಿಗೆ ನಾವು ಬರೋಣ. ಸೊ ನೀವು ನೋಡ್ತಾ ಇದ್ದೀರಾ ಫ್ರಂಟ್ ಲುಕ್ಕಲ್ಲಿ ನೀವು ನೋಡ್ಬೋದು ಬಾನೆಟ್ ಎಷ್ಟು ದೊಡ್ಡದಾಗಿದೆ. ಇದೆಲ್ಲ ಏರೋಡೈನಾಮಿಕ್ಸ್ ಲೈನ್ಸ್ ನೀವು ನೋಡ್ಬೋದು ಹೇಗಿದೆ ಅಂತ. ಇದೊಂಥರ ಅಟ್ರಾಕ್ಷನ್ ಕಾಣುತ್ತೆ. ವಿಡಿಯೋದಲ್ಲಿ ಯಾವ ಮಟ್ಟಕ್ಕೆ ಎಷ್ಟು ಮಟ್ಟದಲ್ಲಿ ಕಾಣ್ತಾ ಇದೆ ಗೊತ್ತಿಲ್ಲ, ಬಟ್ ಹತ್ತಿರದಿಂದ ಈ ಒಂದು ಲೈನ್ಸ್ ಎಲ್ಲ ಏನಿದೆ, ಇದೊಂಥರ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಕಾಣ್ತಾ ಇದೆ ಬಾನೆಟ್. ಅಲ್ಲಿಂದ ಕನೆಕ್ಟೆಡ್ DRL ಲೈಟ್ ಕೂಡ ನೀವು ನೋಡ್ಬೋದು. ಈ ಒಂದು ಲೈಟ್ ಬಂದುಬಿಟ್ಟು ನಿಮಗೆ ಯಾವಾಗ ಶೋ ಆಗುತ್ತೆ ಅಂತ ಹೇಳಿದ್ರೆ, ಹೆಡ್ಲೈಟ್ನ ಆನ್ ಮಾಡಿದಾಗ ನಿಮಗೆ ರಾತ್ರಿ ಹೊತ್ತಲ್ಲಿ ಶೋ ಆಗುವಂಥದ್ದು. ಈಗ ಡೇ ಟೈಮಲ್ಲಿ ನಿಮಗೆ ಕೇವಲ ಎರಡು ಕಡೆಯಲ್ಲಿ DRL ಲೈಟ್ ಮಾತ್ರ ನಿಮಗೆ ಶೋ ಆಗುತ್ತೆ, ಡೇ ಟೈಮ್ ರನ್ನಿಂಗ್ ಲೈಟ್. ಸೊ ಎರಡು ಕಡೆಗಳಲ್ಲಿ ಶೋ ಆಗುತ್ತೆ. ಇದು ಹೆಡ್ಲೈಟ್ ಆನ್ ಆದಾಗ ಮತ್ತು ವೆಲ್ಕಮ್ ಆ್ಯಂಡ್ ಗುಡ್ ಬೈ ಫಂಕ್ಷನಲ್ಲಿ ಮಾತ್ರ ನಿಮಗೆ ಇದು ಶೋ ಆಗೋಂಥದ್ದು. ಅದರ ಕೆಳಗೆ ನಿಮಗೆ ಟಿ ಲೋಗೋ ನಿಮಗೆ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಅದರ ಕೆಳಗೆ
ಕ್ಯಾಮ್ರಾ ಕೂಡ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇದರಲ್ಲಿ ಟಾಪ್ ಎಂಡ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ 360 ಡಿಗ್ರಿ ವ್ಯೂ ಕ್ಯಾಮ್ರಾ ಕೂಡ ಸಿಗುವಂಥದ್ದು. ಜೊತೆಗೆ ಇಲ್ಲಿ ನಿಮಗೆ ನೋಡ್ಬೋದು ರೇಡಿಯೇಟ್ರಿಗೆ ಏರ್ ಸಪ್ಲೈ ಆಗೋಕ್ಕೆ ನಿಮಗೆ ಈ ಒಂದು ಡಿಸೈನ್ನಲ್ಲಿ ನಿಮಗೆ ಗ್ಯಾಪ್ಸ್ನ ಕೊಟ್ಟಿರುವಂಥದ್ದು. ಇದು ಏರ್ ಸಪ್ಲೈ ಆಗೋಕ್ಕೆ ಇರುವಂಥದ್ದು ಕೆಳಗೆ ಕೂಡ. ಸೊ ಮೇಲಿಂದ ಕೆಳಗೆ ತನಕ ಈ ರೇಡಿಯೇಟರ್ ನಿಮಗೆ ಕಾಣ್ತಾ ಇರ್ಬೋದು. ಹಾಗಾಗಿ ಈ ಒಂದು ಡಿಸೈನ್ನ ಕಂಪ್ಲೀಟ್ ಕ್ಲೋಸ್ ಆಗಿ ಮಾಡೋಕ್ಕಾಗಲ್ಲ ಯಾವ ಬ್ರ್ಯಾಂಡಲ್ಲಿ ಕೂಡ, ಯಾಕೆಂತಂದರೆ ಏರ್ ಸಪ್ಲೈ ಬೇಕೇ ಬೇಕಾಗಿರುತ್ತೆ. ಹಾಗಾಗಿ ಈ ಥರ ಒಂದು ಗ್ರಿಲ್ಸ್ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇನ್ನು ಲೆವೆಲ್ 2 ಅಡಾಸ್ನ ಇಲ್ಲಿ ಮಿಡಲಲ್ಲಿ ನಿಮಗೆ ಕೊಟ್ಟಿರುವಂಥದ್ದು ನೋಡ್ಬೋದು. ಅದರ ಮೇಲ್ಗಡೆ ನಿಮಗೆ ನಂಬರ್ ಪ್ಲೇಟ್ ಬರುವಂಥದ್ದು. ಈ ನಂಬರ್ ಪ್ಲೇಟ್ನ ಎರಡೂ ಕಡೆಗಳಲ್ಲಿ ನಿಮಗೆ ಫ್ರಂಟ್ ಸೆನ್ಸರ್, ಪಾರ್ಕಿಂಗ್ ಸೆನ್ಸರ್ ಕೂಡ ನಿಮಗೆ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು. ಹೆಡ್ಲೈಟ್ ನಿಮಗೆ ಹೇಳಬೇಕಾದ್ರೆ ಈಗಾಗಲೇ ಹಳೆ ಗಾಡಿಗಳಲ್ಲಿ ಏನಿದೆ ಅದೇ ಥರ ಹಾಲೋಜಿನ್ ಪ್ರೊಜೆಕ್ಟರ್ LED ಲೈಟ್ಸ್ ಕೊಟ್ಟಿರುವಂಥದ್ದು. ಸೇಮ್ ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ ಕೂಡ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಎರಡು ಒಟ್ಟಿಗೆ ಚಿಕ್ಕದಾಗಿ ಕೊಟ್ಟಿರುವಂಥದ್ದು. ಇದರ ಕೆಳಗೆ ನಿಮಗೆ ಏರ್ ಸರ್ಕ್ಯುಲೇಷನ್ಗೆ ನಿಮಗೆ ಇಲ್ಲಿ ಒಂದು ಜಾಗ ಕೂಡ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇದಿಷ್ಟು ಫ್ರಂಟ್ ಆಗಿರುತ್ತೆ. ಫ್ರಂಟಲ್ಲಿ ನಿಮಗೆ ಈಗ ಗಾಡಿ ಲಾಕ್ ಮಾಡ್ತೀನಿ, ನೋಡೋಣ. ಬೆಳಕಲ್ಲಿ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಸೊ ನೋಡ್ಬೋದು ಮಿಡಲ್ ಕೂಡ ಲೈಟ್ ಶೋ ಆಯಿತು. ಸೊ ಈಗ ಲಾಕ್ ಆಗಿರೋವಂಥದ್ದು. ಈಗ ಅನ್ಲಾಕ್ ಮಾಡ್ತೀನಿ. ಈಗ ಸೈಡ್ ಪ್ರೊಫೈಲ್ಗೆ ಹೋಗೋಣ. ಸೈಡಲ್ಲಿ ಹೇಗಿದೆ ಏನು ಅಂತ ನೋಡ್ತಾ ಹೋಗೋಣ. ಸೈಡಲ್ಲಿ ನಿಮಗೆ ನೋಡ್ಬೋದು ಫ್ರಂಟ್ ಬಂಪರಿಂದ ಹಿಡಿದು ಫೆಂಡರ್ ಕೂಡ ಒಂದು ಲೈನ್ಸ್ ಕೊಟ್ಟಿದ್ದಾರೆ. ಫ್ರಂಟ್ ಬಂಪರಿಂದ ಹಿಡಿದು ಈ ಒಂದು ಪೋರ್ಷನ್ ಏನಿದೆ, ಈ ಒಂದು ಪೋರ್ಷನ್ ಬಂಪರ್ ಬರುತ್ತೆ. ಈ ಕೆಳಗೆ ಇದು ಫೈಬರಲ್ಲಿ ಬರುತ್ತೆ, ಇದು ಬಂದುಬಿಟ್ಟು ಮೆಟಲಲ್ಲಿ ಬರುತ್ತೆ. ಸೊ ಅದು ಕನೆಕ್ಟೆಡ್ ಆಗಿ ಒಂದು ಲೈನ್ ಕೂಡ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಅದು ಈ ಡಾರ್ಕ್ ಎಡಿಷನಲ್ ಗಾಡಿಯಲ್ಲಿ ಆ ಲೈನ್ಸ್ ನಿಮಗೆ ನೋಡ್ಬೋದು ಚೆನ್ನಾಗಿ ಒಂಥರ ಶಾರ್ಪಾಗಿ ಕಾಣ್ತಾ ಇದೆ. ಸೊ ನೋಡ್ಬೋದು ಫೆಂಡರ್ಗಳಲ್ಲಿ ಈ ಲೈನ್ಸ್ ಮತ್ತು ಈ ಲೈನ್ಸ್ ಆಗಿರ್ಬೋದು, ಬಾನೆಟ್ ಲೈನ್ಸ್ ಎಲ್ಲ ಹಾಗಾಗಿ ಎದ್ದೆದ್ದು ಕಾಣುತ್ತೆ, ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಇನ್ನು ಇದಕ್ಕೆ ಒಂದು ವೀಲ್ನ ಸೈಜ್ ಹೇಳೋದಾದರೆ MRF ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದರ ಒಂದು ಸೈಜ್ ಹೇಳೋದಾದರೆ 245/55 R19 ಇಂಚಿನ ಒಂದು ಅಲಾಯ್ ವೀಲ್ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಮಿರರ್ ಅಸೆಂಬಲಲ್ಲೇ ನಿಮಗೆ ಇಂಡಿಕೇಟರ್ ಜೊತೆಗೆ 360 ವ್ಯೂನ ಕ್ಯಾಪ್ಚರ್ ಮಾಡುವಂಥ ಕ್ಯಾಮ್ರಾ ಕೂಡ ಮಿರರ್ನ ಕೆಳಗೇನೆ ಕೊಟ್ಟಿರುವಂಥದ್ದು. ಇನ್ನು ಡೋರ್ ಹ್ಯಾಂಡಲ್ ಬಗ್ಗೆ ಹೇಳೋದ್ರೆ ಡೋರ್ ಹ್ಯಾಂಡಲ್ನಲ್ಲೇ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಕೂಡ ಕೊಟ್ಟಿರುವಂಥದ್ದು. ರಿಕ್ವೆಸ್ಟ್ ಸೆನ್ಸರ್ ಒತ್ತಿದ್ರೆ ನೋಡ್ಬೋದು ಮಿರರ್ ಓಪನ್ ಆಯಿತು. ಸೊ ಇದನ್ನೇ ಒತ್ತಿದ್ರೆ ಅಂದರೆ ಕೀ ನನ್ನ ಜೋಬಲ್ಲಿದೆ, ಹಾಗಾಗಿ ಒಳಗೆ ಕೀ ಇಟ್ಕೊಂಡೆಲ್ಲ ಒತ್ತಿದ್ರೆ ಅಂತಲೂ ಗಾಡಿ ಲಾಕ್ ಆಗೋವಂಥ ಚಾನ್ಸಸ್ ಇರುತ್ತೆ. ಎಲ್ಲಾದರೂ ಮ್ಯಾನುವಲಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಅಸೆಂಬಲ್ನ ರಿಮೂವ್ ಮಾಡಬೇಕಾಗುತ್ತೆ. ಇದು ರಿಮೂವ್ ಮಾಡೋಕ್ಕೆ ಕೀಯಲ್ಲೇ ರಿಮೂವ್ ಮಾಡ್ಬೋದು. ರಿಮೂವ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಕೀ ಹಾಕ್ಬಿಟ್ಟು ಗಾಡಿನ ಅನ್ಲಾಕ್ ಮಾಡುವಂಥ ಸಿಸ್ಟಮ್ ಕೂಡ ಇರುವಂಥದ್ದು. ಸೊ ಗಾಡಿ ಅನ್ಲಾಕ್ ಮಾಡೋಣ. ಸೊ ಇಂಟೀರಿಯರ್ ಬಗ್ಗೆ ಮತ್ತೆ ಬರ್ತೀನಿ. ಈಗ ನೀವು ನೋಡ್ಬೋದು ಡೋರ್ ಕ್ಲಾಡಿಂಗ್ ಕೂಡ ನೀವು ನೋಡ್ಬೋದು ಹೇಗೆ ಕೊಟ್ಟಿದ್ದಾರೆ ಅಂತ. ಬ್ಲ್ಯಾಕ್ ಕಲರಲ್ಲೇ ಕೊಟ್ಟಿರುವಂಥದ್ದು. ಇದು ಆಲ್ರೆಡಿ ಎಲ್ಲ ಗಾಡಿಗಳಲ್ಲೇ ಕ್ಯಾರಿ ಆಗಿರುವಂಥದ್ದು. ಸೊ ಡೋರ್ ಕ್ಲಾಡಿಂಗ್ ಕೂಡ ಬ್ಲ್ಯಾಕಲ್ಲೇ ಕೊಟ್ಟಿದ್ದಾರೆ. ಸೊ ಆ ಲೈನಿಂದ ಗೊತ್ತಾಗುತ್ತೆ. ಸೊ ಇದೊಂದು ಫೈಬರ್ ಬಾಡಿ, ಇದು ಮೇಲ್ಗಡೆ ಮೆಟಲ್, ಅಂದರೆ ಒಳಗೆ ಮೆಟಲ್ ಇರುತ್ತೆ, ಹೊರಗಡೆಯಿಂದ ಈ ಥರ ಒಂದು ಫಿನಿಶಿಂಗಲ್ಲಿ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇನ್ನು ನಿಮಗೆ ಇದು ಸಿಂಗಲ್ ಟಚ್ನ ಒಂದು ಫ್ಯೂಲ್ ಕ್ಯಾಪ್ ಕೂಡ ಕೊಟ್ಟಿರುವಂಥದ್ದು ನೋಡ್ಬೋದು. ಗಾಡಿ ಲಾಕ್ ಆಗಿದ್ರೆ ಓಪನ್ ಆಗಲ್ಲ, ಜಸ್ಟ್ ಅನ್ಲಾಕ್ ಆಗಿರೋದ್ರಿಂದ ಜಸ್ಟ್ ಒಂದು ಸಿಂಗಲ್ ಟಚ್ ಮಾಡಿದ್ರೆ ಸಾಕು ಓಪನ್ ಆಗುವಂಥದ್ದು. ಈ ಒಂದು ಗಾಡಿ ಸಫಾರಿ ಹ್ಯಾರಿಯರ್ಗಳು ಇನ್ನೂ ಪೆಟ್ರೋಲ್ ಆಗಿರೋದು ಈ ವಿಲಿ ಬಂದಿಲ್ಲ, ಹಾಗಾಗಿ ಡೀಸೆಲಲ್ಲೇ ಇರುವಂಥದ್ದು ನೋಡ್ಬೋದು. ಇನ್ನು ಇದರಲ್ಲಿ ನಿಮಗೆ ಟೈಲ್ಯಾಂಪ್ಗಳು ನೋಡ್ಬೋದು, ರಿವರ್ಸ್ ಟೈಲ್ಯಾಂಪ್ಗಳು. ಟೈಲ್ಯಾಂಪಲ್ಲಿ ಕೂಡ ಒಂದು ಡಿಸೈನ್ಗಳನ್ನ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ನೋಡ್ಬೋದು. ಈ ಒಂದು ಲೈನ್ಸ್ ಹೇಗಿದೆ ಶಾರ್ಪಾಗಿ. ಸೊ ಇದರಲ್ಲಿ ನಿಮಗೆ ಬ್ರೇಕ್ ಲೈಟ್ ಆಗಿರ್ಬೋದು, ರಿವರ್ಸ್ ಇಂಡಿಕೇಟರ್ ಆಗಿರ್ಬೋದು ಎಲ್ಲ ಶೋ ಆಗುತ್ತೆ. ಜೊತೆಗೆ ಇದು ಕೂಡ ರಿವರ್ಸಲ್ಲೂ ನಿಮಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ನ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಸೊ ಈ ಎಡ್ಜಿಂದ ಆ ಎಡ್ಜ್ ತನಕ ಒಂದೇ ಟೈಲ್ ಲ್ಯಾಂಪ್ ಥರ ಲೈಟ್ ಶೋ ಆಗುವಂಥದ್ದು. ಮಿಡಲಲ್ಲಿ ನಿಮಗೆ ಟಿ ಲೋಗೋ ಕೊಟ್ಟಿದ್ದಾರೆ. ಅದರ ಕೆಳಗೆ ನಿಮಗೆ ರಿವರ್ಸ್ ಕ್ಯಾಮ್ರಾ ಕೂಡ ಕೊಟ್ಟಿರುವಂಥದ್ದು. ಅದರ ಕೆಳಗೆ ನಂಬರ್ ಪ್ಲೇಟ್ ಬರುತ್ತೆ. ಹರಿಯರ್ ಅನ್ನೋಂಥ ವರ್ಡಿಂಗ್ ಕೂಡ ಬ್ಲ್ಯಾಕಲ್ಲಿ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇನ್ನು ಬೂಟ್ನ ಓಪನ್ ಮಾಡೋದಾದರೆ ಟಿ ಲೋಗ್ನ ಪಕ್ಕದಲ್ಲೇ ಒಂದು ಬಟನ್ ಕೊಟ್ಟಿದ್ದಾರೆ. ಆ ಬಟನ್ ಒತ್ತಿದ್ರೆ ಆಟೋಮೆಟಿಕ್ ಓಪನ್ ಆಗುತ್ತೆ. ಕೀಯಲ್ಲಿ ಕೂಡ ಅನ್ಲಾಕ್ ಮಾಡ್ಬೋದು. ಒಳಗೆ ಇನ್ನರ್ ಡ್ಯಾಶ್ ಬೋರ್ಡಲ್ಲಿ ಕೂಡ ಬಟನ್ ಕೊಟ್ಟಿದ್ದಾರೆ, ಅದನ್ನ ಒತ್ತಿದ್ರು ಕೂಡ ಬೂಟ್ ಡೋರ್ ಓಪನ್ ಆಗುವಂಥದ್ದು. ಬೂಟ್ ಡೋರ್ನ ಕೆಪಾಸಿಟಿ ನೀವು ನೋಡ್ಬೋದು. ಜಾಸ್ತಿ ಹೇಳಬೇಕು ಅಂತಂದರೆ ಇದು ಇಂಟೀರಿಯರ್ ಆಗಿ ಬೇರೆ ಚೇಂಜಸ್ ಏನು ಜಾಸ್ತಿ ಮಾಡಿಲ್ಲ.
ಜಸ್ಟ್ ಆದರೂ ಗಾಡಿ ತೋರಿಸಾಗ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಇನ್ನು ಈ ಗಾಡಿ ನಿಮಗೆ ಪ್ಲಾಸ್ಟಿಕ್ ಕವರ್ನ ತೆಗೆದ್ರಿ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ನಿಮಗೆ ಕಾಣುತ್ತೆ. ಫುಲ್ ಕಂಪ್ಲೀಟ್ ಬ್ಲ್ಯಾಕ್ ಆಗಿರುವಂಥದ್ದು, ತುಂಬ ಚೆನ್ನಾಗಿ ಕಾಣುತ್ತೆ ಬ್ಲ್ಯಾಕ್ನ ಇಷ್ಟಪಡೋರು. ಫುಲ್ ಕಂಪ್ಲೀಟ್ ಬ್ಲ್ಯಾಕಲ್ಲಿ ನಿಮಗೆ ಈ ಒಂದು ಗಾಡಿ ಫಿನಿಶಿಂಗ್ ಸಿಗುವಂಥದ್ದು ಇಂಟೀರಿಯರಲ್ಲಿ. ಈಗ ಪ್ಲಾಸ್ಟಿಕ್ ಇರೋದಕ್ಕೆ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ನೀಟಾಗಿ, ಬಟ್ ಓಕೆ. ಸೊ ನೀವು ನೋಡ್ತಿದ್ದೀರ ಪಾರ್ಸಲ್ ಟ್ರೇ ಕೂಡ ಕೊಟ್ಟಿರುವಂಥದ್ದು. ಇನ್ನು ನಿಮಗೆ ರಿವರ್ಸ್ ಲೈಟ್ ಆಗಿರ್ಬೋದು, ರಿಫ್ಲೆಕ್ಟರ್ಸ್ ಎಲ್ಲ ನಿಮ್ಗೆ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಇದರಲ್ಲೂ ಕೂಡ ನಿಮಗೆ ಶಾರ್ಕ್ವಿನ್ ಆ್ಯಂಟೆನಾ ಕೊಟ್ಟಿದ್ದಾರೆ. ಶಾರ್ಕ್ವಿನ್ ಆ್ಯಂಟೆನಾ ಮತ್ತು ಸೈಡಲ್ಲಿ ನಿಮಗೆ ರೂಫ್ ರೈಲ್ ಕೊಟ್ಟಿದ್ದಾರೆ. ಇದರಿಂದ ನೀವು ಕಂಡುಹಿಡಿಬೋದು ಇದು ಹ್ಯಾರಿಯರ್ ಅಂತ. ಇದೇ ರೂಫ್ ರೈಲ್ಗೆ ನಿಮಗೆ ಸ್ಟೆಪ್ ವೈಸ್ ಆಗಿ ಬಂತು ಅಂತ ಹೇಳಿದ್ರೆ ಅದು ಸಫಾರಿ ಆಗಿರುತ್ತೆ. ಸಫಾರಿ ಹ್ಯಾರಿಯರಲ್ಲೂ ಆ ರೂಫ್ ರೈಲ್ ನೋಡಿ ನೀವು ಕಂಡುಹಿಡಿಬೋದು. ಇನ್ನು ಇಂಟೀರಿಯರ್ಗೆ ಹೋಗೋಣ. ಡ್ರೈವರ್ ಡೋರ್ನ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಡ್ರೈವರ್ ಡೋರ್ ಕೂಡ ಕಂಪ್ಲೀಟ್ ಡೋರ್ ಪ್ಯಾಡ್ ಕಂಪ್ಲೀಟ್ ಬ್ಲ್ಯಾಕಲ್ಲಿ ಇರುವಂಥದ್ದು. ಇದರಲ್ಲಿ ಕೂಡ ನಿಮಗೆ ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿರುವಂಥದ್ದು. ಏನಾದರೂ ಇಟ್ಕೋಬೇಕು ಅಂತಂದ್ರೂ ಕೂಡ ಅದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಕೊಡೆ ಇಟ್ಕೊಳ್ತೀನ, ಬಾಟಲ್ ಇಟ್ಕೊಳ್ತೀನ, ಏನೋ ಫೈಲ್ಸ್ ಇಟ್ಕೊಳ್ತೀನ, ಸೊ ಇಟ್ಕೋಬೋದು. ಜೊತೆಗೆ ನಿಮಗೆ 4 ವಿಂಡೋಗಳನ್ನ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಇಲ್ಲಿ ನಿಮಗೆ ಕೊಟ್ಟಿರುವಂಥದ್ದು. ಸೊ ಇದೊಂದು ಲಿವರ್ ಮಾತ್ರ ನಿಮಗೆ ಡೋರ್ನ ಓಪನ್ ಮಾಡುವಂಥ ಈ ಲಿವರ್ ಏನಿದೆ ಇದು ಮಾತ್ರ ನಿಮಗೆ ಕಂಪ್ಲೀಟಾಗಿ ಕ್ರೋಮಲ್ಲಿ ಕೊಟ್ಟಿರುವಂಥದ್ದು, ನೋಡ್ಬೋದು. ಇದು ಕೂಡ ಕಂಪ್ಲೀಟಾಗಿ ಲೆದರ್ ಫಿನಿಶಿಂಗ್. ಈ ಒಂದು ಲೈನ್ ಏನಿದೆ, ಈ ಲೈನಿಂದ ಈ ಲೈನ್ ತನಕ ಈ ಹೋಲ್ಸ್ ಏನಿದೆ, ಈ ಪೋರ್ಷನ್ ಬಂದುಬಿಟ್ಟು ನಿಮಗೆ ಲೆದರಲ್ಲಿ ಸಿಗುವಂಥದ್ದು. ಬಾಕಿ ಎಲ್ಲ ನಿಮಗೆ ಒಂಥರ ಫೈಬರಲ್ಲಿ ಸಿಗುವಂಥದ್ದು. ಇನ್ನು ನಿಮಗೆ ಮಿರರ್ನ ಫೋಲ್ಡ್ ಮಾಡ್ತೀನಿ, ಮಿರರ್ನ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಡ್ರೈವರ್ ಡೋರಲ್ಲಿ ಡೋರ್ ಪೊಸಿಷನಲ್ಲಿ ನಿಮಗೆ ಸಿಗುವಂಥದ್ದು. ಇನ್ನು ಆಟೋಮೆಟಿಕ್ ಆಗಿರೋದ್ರಿಂದ 2 ಪೆಡಲ್, ಅಲ್ಲೊಂದು ಲಾಸ್ಟ್ ಡೆಡ್ ಪೆಡಲ್ ಕೊಟ್ಟಿದ್ದಾರೆ. ಸೊ ಆ ಒಂದು ಜಾಗದಲ್ಲಿ ಕ್ಲಚ್ನ ಆಪ್ರೇಟ್ ಮಾಡೋಂಥ ಲೆಗ್ ಅಂದರೆ ಲೆಫ್ಟ್ ಲೆಗ್ನ ಅಲ್ಲಿ ಇಟ್ಕೋಬೇಕಾಗುತ್ತೆ. ಈ ಎರಡನ್ನ ಒಂದೇ ಕಾಲಲ್ಲಿ ಆಪ್ರೇಟ್ ಮಾಡಬೇಕಾಗುತ್ತೆ. ಈ ಒಂದು ಗಾಡಿಯಲ್ಲೂ ಕೂಡ ನಿಮಗೆ ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ AC ವೆಂಟಿಲೇಟೆಡ್ ಸೀಟ್ ಕೂಡ ಕೊಟ್ಟಿರುವಂಥದ್ದು ನೋಡ್ಬೋದು. ಸೀಟ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಾದ್ರೆ ನಿಮಗೆ ಈ ಬಟನ್ಸ್ನ ಮಾಡ್ಕೋಬೋದು. ಮೇಲ್ಗಡೆದು ಹಿಂದೆ ಮುಂದೆ ಮಾಡ್ಕೊಳ್ಳೋದಾದ್ರೆ ಈ ಪೊಸಿಷನ್ನ ಹಿಂದೆ ಮುಂದೆ ಮಾಡೋದ್ರೆ ಈ ಬಟನ್ ವರ್ಕ್ ಆಗುತ್ತೆ. ಸೀಟ್ನ ಮೇಲೆ ಕೆಳಗೆ ಮಾಡೋದಾದ್ರೆ ಈ ಬಟನ್ ವರ್ಕ್ ಆಗುತ್ತೆ. AC ಎಷ್ಟಕ್ಕೆ ಬೇಕು ಅನ್ನೋದನ್ನ ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಇನ್ನು ಈಗಾಗಲೇ ಸ್ಟೇರಿಂಗ್ ಬಗ್ಗೆ ಸಫಾರಿ ಹ್ಯಾರಿಯರ್ಗಳಲ್ಲಿ ಗೊತ್ತಿರುವಂಥದ್ದು. ಸೊ ಇಗ್ನಿಷನ್ ಆನ್ ಮಾಡಿದ್ರೆ ಈ ಹಾರನ್ ಕ್ಯಾಪಲ್ಲಿ ನಿಮಗೆ ಟಿ ಲೋಗೋ ಶುರುವಾಗುವಂಥದ್ದು, ಅಂದರೆ ಇಲ್ಲಿ ಶೋ ಆಗುತ್ತೆ ಲೈಟ್. ಸೊ ನೋಡ್ಬೋದು. ಸೊ ನೀವೀಗ ನೋಡ್ತಾ ಇದ್ದೀರ ಸ್ಟೇರಿಂಗಲ್ಲೇ ನಿಮಗೆ ಕ್ಲಸ್ಟರ್ನ ಕೂಡ ಏನು ಸೆಟ್ಟಿಂಗ್ಸ್ ಕೂಡ ಚೇಂಜಸ್ ಮಾಡ್ಕೋಬೋದು, ನೋಡ್ಬೋದು. ಕ್ಲಸ್ಟರ್ ಅಡ್ಜಸ್ಟ್ಮೆಂಟ್ ಇದು ಚೇಂಜಸ್ ಆಗಿರ್ಬೋದು, ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಪ್ರತಿಯೊಂದು ನಿಮಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಕೊಟ್ಟರೆ. ಇನ್ನು ಮ್ಯೂಸಿಕ್, ಬ್ಲೂಟೂತ್ ಅಂದರೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಏನೇನೋ ಆಪ್ರೇಟ್ ಮಾಡ್ಕೋಬೇಕು ಎಲ್ಲ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕೂಡ ಟಚಲ್ಲಿ ನೀವು ಮಾಡ್ಕೋಬಹುದು, ಅದರಲ್ಲಿ ಯಾವುದೇ ಥರದ ಡೌಟ್ಸ್ ಇಲ್ಲ. ಸೊ ಇದರಲ್ಲಿ 360 ಡಿಗ್ರಿ ಕ್ಯಾಮರಾ ಬಗ್ಗೆ ನಿಮಗೆ ತೋರಿಸೋದಾದ್ರೆ ನೋಡ್ಬೋದು ಕ್ಲಾರಿಟಿ ಹೇಗಿದೆ ಅಂತ. ಸೊ ಅಷ್ಟು ಬೆಳಕಲ್ಲಿ ಎಷ್ಟು ಗೊತ್ತಾಗ್ತಾ ಇಲ್ಲ, ಬಟ್ ಕ್ಲಾರಿಟಿ ವೈಸ್ ಹೇಳೋದಾದ್ರೆ ತುಂಬಾ ಚೆನ್ನಾಗಿದೆ. ಸೊ 360 ಎಲ್ಲ ಎಷ್ಟು ಸ್ಮೂತಾಗಿ ವರ್ಕ್ ಆಗ್ತದೆ ಅಂತ ಹೇಳಿದ್ರೆ ನೋಡ್ಬೋದು. ಇನ್ನು 4 ಡೋರ್ಗಳಿಗೂ ಡೋರ್ ಪ್ಯಾಡಲ್ಗಳು ಸೇಮ್ ಡ್ರೈವರ್ ಡೋರ್ ಹೇಗೆ ಬರುತ್ತೆ ಅದೇ ಥರ. ಜಸ್ಟ್ ಮಿರರ್ನ ಆಪ್ರೇಟ್ ಮಾಡೋಂಥ ಬಟನ್ ಮಾತ್ರ ಒಂದೇ ಕೊಟ್ಟಿರ್ತಾರೆ, ಬಾಕಿ ಎಲ್ಲ ಸೇಮ್ ಇರುವಂಥದ್ದು ನೋಡ್ಬೋದು. ಇನ್ನು ನಿಮಗೆ ಇಲ್ಲಿ ಕ್ಲಸ್ಟರ್ ಬಗ್ಗೆ ಹೇಳೋದಾದರೆ ಕ್ಲಸ್ಟರಲ್ಲಿ ನಿಮಗೆ TPMS ಅಂದರೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಕೂಡ ನಿಮಗೆ ಇಲ್ಲೇ ಕ್ಲಸ್ಟರಲ್ಲಿ ಶೋ ಆಗುವಂಥದ್ದು. ಫ್ಯೂಲ್ ಲೆವೆಲ್ ಅನೌನ್ಸ್ಮೆಂಟ್ ಇರುತ್ತೆ. ಬಾನೆಟ್ ಯಾವುದೇ ಒಂದು ಡೋರ್ ಓಪನ್ ಕೂಡ ಇದ್ರೂ ಅದು ಅನೌನ್ಸ್ಮೆಂಟ್ ಮಾಡುವಂಥ ಆಪ್ಷನ್ ಕೂಡ ಇಲ್ಲಿರುವಂಥದ್ದು. ಜೊತೆಗೆ ನಿಮಗೆ ಇಲ್ಲಿ ಬೂಟ್ ಡೋರ್ ಓಪನ್ ಮಾಡೋದಾದರೆ ಬಟನ್ ಆಗಿರ್ಬೋದು, ಹಜಾರ್ಡ್ ಲೈಟ್ ಅಂದರೆ 4 ಇಂಡಿಕೇಟರ್ ಹಾಕೋದು, ಫಾಗ್ ಲ್ಯಾಂಪ್ಸ್ ಆಗಿರ್ಬೋದು, AC ಟೆಂಪ್ರೇಚರ್ ಎಲ್ಲನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಾದರೆ ಇಲ್ಲೇ ಇರುವಂಥ ಬಟನ್ಸ್ ನೀವು ನೋಡ್ಬೋದು. ಇನ್ನು ಇಲ್ಲಿ ನಿಮಗೆ ಇದು ಸ್ಪೋರ್ಟ್ಸ್ ಮೋಡ್, ವೆಟ್ ಮೋಡ್ ಮತ್ತು ಸಿಟಿ ಡ್ರೈವ್ ಮೋಡ್ ಆ ಥರ ಎಲ್ಲ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸ್ಪೋರ್ಟ್ಸ್ ಡ್ರೈವ್ ಮೋಡ್, ನಾರ್ಮಲ್ ಎಲ್ಲ ಆಪ್ಷನ್ ಇಲ್ಲಿ ಕೊಟ್ಟಿರುವಂಥದ್ದು. ಗೇರ್ ನಾಬ್ ನೀವು ನೋಡ್ಬೋದು ಈ ಥರ ಇರುವಂಥದ್ದು. ಆಟೋಮೆಟಿಕ್ ಆಗಿರೋದ್ರಿಂದ ಈ ಥರ, ಮ್ಯಾನ್ಯಲ್ ಆಗಿ ಸೇಮ್ ಗೇರ್ ಹೇಗೆ ಹಾಕೋದು ಅದೇ ಥರ ಗೇರ್ ನಾಬ್ ಬರುತ್ತೆ. ಸೊ ಇದು ಆಟೋಮೆಟಿಕ್ ಆಗಿರೋದಂತ್ರ ಈ ಥರ ಒಂದು ಸಿಸ್ಟಮ್ ಕೊಟ್ಟಿರುವಂಥದ್ದು. ಇದರಲ್ಲಿ ಜಸ್ಟ್ ಮುಂದೆ ಮಾಡಿದ್ರೆ ನ್ಯೂಟ್ರಲ್ ಆಯಿತು, ಅಲ್ಲಿಂದ ಡ್ರೈವ್ ಮೋಡ್ ಹಾಕೋಬೋದು, ರಿವರ್ಸ್ ಈ ಥರ ಹಾಕೋಬೇಕಾಗುತ್ತೆ. ಅಲ್ಲಿಂದ ಪಾರ್ಕಿಂಗ್
ಪಾರ್ಕಿಂಗ್ ಬಂದುಬಿಟ್ಟು ನಿಮಗೆ ಇದು ಬ್ರೇಕ್ನ ಪ್ರೆಸ್ ಮಾಡಿಬಿಟ್ಟು ಇದನ್ನ ಒತ್ತಿದ್ರೆ ನ್ಯೂಟ್ರಲ್ ಆಗುತ್ತೆ. ಡೈರೆಕ್ಟ್ ಪಾರ್ಕ್ ಹಾಕಬೇಕು ಅಂತಂದರೆ ಜಸ್ಟ್ ಇದನ್ನ ಒತ್ತಿದ್ರೆ ಸಾಕು, ಪಾರ್ಕಿಂಗ್ ಆಗೋಗುತ್ತೆ. ಇದನ್ನ ಎತ್ತಿದ್ರೂ ಆಗುತ್ತೆ, ಇಲ್ಲ ಇಲ್ಲಿ ಒತ್ತಿದ್ರೂ ಆಗುತ್ತೆ. ಆಪ್ಷನ್ಸ್ ಆ ಥರ ಇರುವಂಥದ್ದು. ಇನ್ನು ಮಿರರ್ ಕೂಡ ನಿಮಗೆ ನೋಡ್ಬೋದು, ರೇರ್ ವ್ಯೂ ಮಿರರ್ ಕೂಡ. ಇನ್ನು ಡ್ಯಾಶ್ ಬೋರ್ಡ್ ಹೇಳಬೇಕು ಅಂತ ಹೇಳಿದ್ರೆ, ಡ್ಯಾಶ್ ಬೋರ್ಡ್ ಕೂಡ ಇದು ಕಾರ್ಬನ್ ಅಲ್ಲಿ ಫಿನಿಶಿಂಗ್ ಕೊಟ್ಟಿರುವಂಥದ್ದು. ಇದು ಕಾರ್ಬನ್ ಅಲ್ಲಿ ಈ ಒಂದು ಪೋರ್ಷನ್ ಏನಿದೆ ಇದು ಲೆದರ್ ಅಲ್ಲಿ ಕೊಟ್ಟಿರುವಂಥದ್ದು. ಇದು ಲೆದರ್ ಫಿನಿಶಿಂಗ್ ಆಗಿದ್ರೆ ಇದು ಕಾರ್ಬನ್ ಅಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಕೂಡ ಒಂದು ಲೈನ್ ಲೆದರೇ ಹೋಗಿರುವಂಥದ್ದು. ಇನ್ನು ಇಲ್ಲಿ ಗ್ಲೋ ಬಾಕ್ಸ್ ಕೂಡ ನೀವು ನೋಡ್ಬೋದು. ಗ್ಲೋ ಬಾಕ್ಸ್ ಅಲ್ಲಿ ಕೂಡ ನಿಮಗೆ ಲೈಟ್ ಕೂಡ ಶೋ ಆಗುತ್ತೆ, ಲೈಟ್ ಕೂಡ ಇರುವಂಥದ್ದು ನೋಡ್ಬೋದು. ಗ್ಲೋ ಬಾಕ್ಸ್ ಲೈಟ್ ಕೂಡ ಇದೆ. ಆಮೇಲೆ ಇದು ಏನು ಬೇಕಾದ್ರೂ ಇಟ್ಕೊಳ್ಳೋಷ್ಟು ಜಾಗ ಇದೆ. ಸೊ ಇಷ್ಟು ಸ್ಪೇಸ್ ಇದೆ. ಸೊ ಇಲ್ಲೊಂದು ಟ್ರೇ ಕೂಡ ಕೊಟ್ಟಿರುವಂಥದ್ದು, ಫೈಲ್ಸ್ ಅನ್ನ ಇಟ್ಕೊಳ್ತೀನಿ ಅಂತ ಟ್ರೇ ಕೂಡ ಕೊಟ್ಟಿರುವಂಥದ್ದು ನೋಡ್ಬೋದು. ಇನ್ನು ಇಲ್ಲಿ ಗ್ಲಾಸಿ ಫಿನಿಶಿಂಗ್ನ ಒಂದು ಏನಾಗಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ಸ್ಕ್ರೀನ್ ಬರುತ್ತಲ್ಲ ಟಚ್, ಸೊ ಬಟನ್ಸ್ ಎಲ್ಲ ಟಚ್ ಮಾಡೋದಾದ್ರೆ ಇಷ್ಟಾಗಲ್ಲ ಮಾತ್ರ ಕೊಟ್ಟರೆ ಚೆನ್ನಾಗಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಆ ಲೈನಿಂದ ಈ ಲೈನ್ ತನಕ ಕೊಟ್ಟಿದ್ದಾರೆ. ಈ ಒಂದು ಪೋರ್ಷನ್ ಅಲ್ಲೇ ನಿಮಗೆ ಮೂಡ್ ಲೈಟ್ ಕೂಡ ನಿಮಗೆ ಕೊಟ್ಟಿರುವಂಥದ್ದು ನೋಡ್ಬೋದು. ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಬಂತು ಅಂತಂದರೆ ಇಲ್ಲಿ ಸನ್ರೂಫ್ ಅಲ್ಲಿ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕಾಣ್ತಾ ಇಲ್ಲ ಇವಾಗ ಬೆಳಕಲ್ಲಿ. ಸೊ ಇಲ್ಲಿ ಕೊಟ್ಟಿರ್ತಾರೆ, ಬರುತ್ತೆ. ಇನ್ನು ಸನ್ರೂಫ್ ಓಪನ್ ಮಾಡೋದಾದ್ರೆ ಬಟನ್ ಇಲ್ಲಿ ಕೊಟ್ಟಿರುವಂಥದ್ದು. ಸನ್ರೂಫ್ ಓಪನ್ ಮಾಡಬೇಕು ಅಂತ ಬಟನಲ್ಲಿ ಓಪನ್ ಮಾಡ್ಬೋದು, ಇಲ್ಲ ಇಲ್ಲಿ ವಾಯ್ಸ್ ಕಮಾಂಡಿಂಗ್ ಇದೆ ಅದರಲ್ಲಿ ಕೂಡ ಒತ್ಬಿಟ್ಟು ಓಪನ್ ಸನ್ರೂಫ್ ಅಂತ ಹೇಳಿದ್ರೆ ಓಪನ್ ಆಗುವಂಥ ಸಿಸ್ಟಮ್ ಕೂಡ ಇರುವಂಥದ್ದು ನೋಡ್ಬೋದು. ಇಲ್ಲಿ ಕೂಡ ನಿಮಗೆ ನಾರ್ಮಲ್ ಎಲ್ಲ ನೆಕ್ಸಾನ್ ಆಗಿರ್ಬೋದು, ಸಫಾರಿ ಹರಿಯರ್ ಇವುಗಳಲ್ಲಿ ಕೂಡ ನಿಮಗೆ ಪ್ಯಾಸೆಂಜರ್ ಏರ್ ಬ್ಯಾಗ್ನ ಆಫ್ ಆನ್ ಮಾಡ್ಕೊಳ್ಳೋಂಥ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಯಾರು ಕೂತಿಲ್ಲ ಅಂತಂದರೆ ಆಫ್ ಮಾಡ್ಕೋಬೋದು, ಇಲ್ಲ ಓಪನ್ ಇರಲಿ ಅಂತೇಳಿ ಓಪನ್ ಆನ್ ಕೂಡ ಮಾಡ್ಕೋಬೋದು. ಅದು ಕೂಡ ಕೀಯಲ್ಲಿ ಆನ್ ಮಾಡ್ಕೋಬೋದು. ಅಲ್ಲಿ ನಿಮಗೆ ಆ ಒಂದು ಪೋರ್ಷನಲ್ಲಿ ಅಲ್ಲಿ ಡೋರ್ ಓಪನ್ ಮಾಡಿದ್ರೆ ಆ ಸೈಡಲ್ಲಿ ಕೊಟ್ಟಿರ್ತಾರೆ ಏರ್ ಬ್ಯಾಗ್ ಆಫ್ ಆನ್ ಮಾಡ್ಕೊಳ್ಳೋಂಥ ಒಂದು ಕೀ ಹಾಕುವಂಥ ಜಾಗ ಅಲ್ಲಿ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇನ್ನು ನಿಮಗೆ ಇಲ್ಲಿ ರೂಫ್ ಲೈಟ್ಗೆ ನಿಮಗೆ ಫ್ರಂಟಲ್ಲಿ ಲೈಟಿಗೆ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು, LED ಅಲ್ಲಿ ಕೊಟ್ಟಿರುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ರೇರಲ್ಲಿ ನಿಮಗೆ ಬೇಕು ಅಂತ ರೇರಲ್ಲಿ ಕೂಡ ನಿಮಗೆ ಕೊಟ್ಟಿರುವಂಥದ್ದು. ಇನ್ನು ಹೈಟ್ ಬಂದುಬಿಟ್ಟು 6 ಫೀಟ್ ಇರೋರು ಕೂತ್ರು ಕೂಡ ಜಾಸ್ತಿ ಬರುತ್ತೆ ಇದು ಸ್ಪೇಸ್. ಅದರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ, ತುಂಬಾ ಹೈಟ್ ಇರುವಂಥ ಗಾಡಿ ಇದು. ಹಾಗಾಗಿ ಇದು ಕೂತ್ಬಿಟ್ಟು ನಿಮಗೆ ಎಕ್ಸಾಂಪಲ್ ಎಷ್ಟಿದೆ ಏನೋ ಅಂತ ತೋರಿಸ್ಕೊಳ್ಳುವಂಥ ಅವಶ್ಯಕತೆ ಬರಲ್ಲ. ಯಾಕೆಂತ ಹೇಳಿದ್ರೆ ಇದು ತುಂಬ ಹೈಟ್ ಇರೋ ಗಾಡಿ. ಸೊ 7 ಅಡಿಯವ್ರು ಕೂತ್ರು ಕೂಡ ಆರಾಮಾಗಿ ಜಾಗ ಸಿಕ್ಕೇ ಸಿಗುತ್ತೆ, ಅಷ್ಟು ಜಾಗ ಇರುವಂಥದ್ದು ಇಲ್ಲಿ. ಸೊ ನಾನೇ 6 ಫೀಟ್ ಇದ್ದೀನಿ ಅಂತ ಫ್ರಂಟಲ್ಲೂ ನನಗೆ ಗ್ಯಾಪ್ ಜಾಸ್ತಿ ಇದೆ, ಹಿಂದೆ ಕೂಡ ಚೆನ್ನಾಗಿ ಜಾಗ ಇರುವಂಥದ್ದು. ಇನ್ನು ರೇರಲ್ಲಿ ನಿಮಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಇನ್ನು ಎಲ್ಲ ಕಡೆಗಳಲ್ಲಿ ಅಂದರೆ ಡ್ರೈವರ್ ಸೈಡ್ ಬಿಟ್ಟು ಬಾಕಿ ಎಲ್ಲ ಕಡೆಲ್ಲ ಈ ಥರ ಒಂದು ಹೋಲ್ಡರ್ ಕೂಡ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇನ್ನು ಏರ್ ಬ್ಯಾಗ್ಸ್ ಇರೋ ಜಾಗದಲ್ಲೆಲ್ಲ ಏರ್ ಬ್ಯಾಗ್ ಅನ್ನೋಂಥ ಶೋ ಆಗುವಂಥದ್ದು ನೀವು ನೋಡ್ಬೋದು. ಏರ್ ಬ್ಯಾಗ್ ಅಲ್ಲೆಲ್ಲ ಕೊಟ್ಟಿದ್ದಾರೆ. ಸೊ ಇಲ್ಲಿ ಲೆದರಲ್ಲಿ ಕೂಡ ನಿಮಗೆ ಏರ್ ಬ್ಯಾಗ್ ಇರುವಂಥದ್ದು. ಇಲ್ಲಿ ಕೂಡ ಏರ್ ಬ್ಯಾಗ್ ಓಪನ್ ಆಗುತ್ತೆ. ಇನ್ನು ಇಲ್ಲಿ ಹಾರನ್ನಲ್ಲೂ ಕೂಡ ಏರ್ ಬ್ಯಾಗ್ ಇರೋದ್ರಿಂದ ಇಲ್ಲಿ ಕೂಡ ನಿಮಗೆ ಏರ್ ಬ್ಯಾಗ್ ಅನ್ನೋದು ಶೋ ಆಗ್ತಾ ಇದೆ ನೋಡ್ಬೋದು. ಜೊತೆಗೆ ಒಂದು ಹೇಳೋದು ಮಾಡ್ತದೆ, ಇಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಕೂಡ ಕೊಟ್ಟಿರುವಂಥದ್ದು. ಜೊತೆಗೆ ಇಲ್ಲಿ ವೈರ್ನ ಹಾಕಿಬಿಟ್ಟು ಕೂಡ ನಿಮಗೆ ಚಾರ್ಜ್ ಮಾಡ್ಕೋಬೋದು 45 ವಾಟ್ಸ್ನ. ಮತ್ತು ಇಲ್ಲಿ USB ಕೇಬಲ್ನ ಒಂದು ಚಾರ್ಜರ್ ಆಪ್ಷನ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲೇ ಹಾಕಿಬಿಟ್ಟು ಬೇಕಾದ್ರೆ ಇಲ್ಲಿ ಇಟ್ಕೋಬೋದು. ಇಲ್ಲದಾದ್ರೆ ಇಲ್ಲಿ ವೈರ್ಲೆಸ್ ಚಾರ್ಜರ್ ಅಂತ ಹೇಳಿದ್ರು ಕೂಡ ಇಲ್ಲೇ ಡೈರೆಕ್ಟ್ ಮೊಬೈಲ್ನ ಇಟ್ಕೋಬೋದು. ಇಲ್ಲಿ ನಿಮಗೆ ಕಪ್ ಹೋಲ್ಡರ್, 2 ಕಪ್ ಹೋಲ್ಡರ್ ಕೂಡ ಕೊಟ್ಟಿರುವಂಥದ್ದು. ಅದನ್ನು ಹೋಲ್ಡ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ರಬ್ಬರ್ನ ಒಂದು ಬಟನ್ಸ್ ಥರ ಕೊಟ್ಟಿದ್ದಾರೆ. ಸೊ ಆ ಕಪ್ನ ಹಾರದಂಗೆ ಬೀಳದಂಗೆ ನೋಡ್ಕೊಳ್ಳೋಂಥ ಕೆಲಸ ಅದು ಮಾಡುತ್ತೆ. ಇನ್ನು ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಾ ಪಂಚರ್ ಕಿಟ್ ಎಲ್ಲ ಕೊಟ್ಟಿರ್ತಾರಲ್ಲ, ಅಂಥ ಒಂದು ಟೈಮಲ್ಲಿ ಇದು ಯೂಸ್ ಆಗುತ್ತೆ. ಇಲ್ಲಿ ಕೂಡ ಚಾರ್ಜಿಂಗ್ದು 12 ವೋಲ್ಟ್ಸ್ನ ಚಾರ್ಜಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೂಡ 5 ವೋಲ್ಟ್ಸ್ನ ಮತ್ತು C ಟೈಪ್ನ ಎಲ್ಲ ಚಾರ್ಜರ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಪೊಸಿಷನ್ ಬರುತ್ತೆ ಇಲ್ಲಿ ಆಮ್ರೆಸ್ಟ್ ಪ್ಯಾಡಲ್ಲಿ. ಸೊ ಇದು ಆಮ್ರೆಸ್ಟ್, ಸೊ ಇಂಡಿವಿಜುವಲ್ ಅಲ್ಲ, ಇದು ಎರಡಕ್ಕೂ ಸೇರಿ ಒಂದೇ ಆಮ್ರೆಸ್ಟ್ ಆಗಿರುತ್ತೆ. ಬಟ್ ದೊಡ್ಡದಾಗಿದೆ, ಕೈ ಇಟ್ಟರು ಕೂಡ ಇನ್ನೊಂದು ಕೈ ಇಡೋಕ್ಕೆ ಅಷ್ಟು ಆರಾಮಾಗಿ ಜಾಗ ಇದೆ, ಅಷ್ಟು ಸ್ಪೇಸ್ ಇದೆ ಈ ಒಂದು ಆಮ್ರೆಸ್ಟ್. ಸೊ ಈ ಥರ ಒಂದು ಸಿಸ್ಟಮಲ್ಲಿ ಕೊಟ್ಟಿದ್ದಾರೆ, ಅದು ಕೂಡ ಲೆದರಲ್ಲಿ. ಇದೀಗ ರೇರಲ್ಲಿ ಕೂತ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಆಮ್ರೆಸ್ಟ್ ಬ್ಯಾಕ್ ಸೈಡಲ್ಲೇ ನಿಮಗೆ ಇಲ್ಲಿ ಮೊಬೈಲ್ನ ಹಿಡ್ಕೋಬೋದು. ಯಾಕೆಂತ ಹೇಳಿದ್ರೆ ಅಲ್ಲೇ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಹಾಕೋತೀನಿ ಅಂತ ಹೇಳಿದ್ರು ಕೂಡ ಮೊಬೈಲ್ನ ಇಟ್ಕೊಳ್ಳೋಕ್ಕೆ ಇಲ್ಲಿ ಒಂದು ಹೋಲ್ಡರ್ ಕೂಡ ಕೊಟ್ಟಿರುವಂಥದ್ದು. ಇನ್ನು ಇಲ್ಲಿ ನಿಮಗೆ ಫೈಲ್ ಹೋಲ್ಡರ್ ಕೂಡ ನಿಮಗೆ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಫೈಲ್ ಕೂಡ ಇಲ್ಲಿ ಇಟ್ಕೋಬೋದು, ಸಿಂಗಲ್ ಒಂದೇ ಕೊಟ್ಟಿರುವಂಥದ್ದು. ಇನ್ನು ನಿಮಗೆ ಇಲ್ಲಿ ಕೂಡ ಮೊಬೈಲ್ ಇಟ್ಕೋಬೋದು. ಇಲ್ಲಿ ಮೊಬೈಲ್ ಹೋಲ್ಡರ್ ಕೂಡ ಇದೆ. ಕಪ್ ಹೋಲ್ಡರ್ ಅಥವಾ ಕೊಡೆ ಏನಾದ್ರು ಇಟ್ಕೊಳ್ತೀನಿ, ಬಾಟಲ್ಸ್ ಏನೋ ಇಟ್ಕೊಳ್ತೀನಿ ಕೂಡ ಅದಕ್ಕೊಂದು ಸ್ಪೇಸ್ ಇದೆ. ಸೊ ನಾನೀಗ ಏನಿದ್ದೀನಿ ನೋಡ್ಬೋದು, ನಾನು 6 ಫೀಟ್ ಇದ್ದೀನಿ ಅಂತ ನನಗೆ ಇನ್ನು 1-1.5 ಅಡಿ ಅಷ್ಟು ಸ್ಪೇಸ್ ಇರುವಂಥದ್ದು. ಸೊ ನೋಡ್ಬೋದು ಇಲ್ಲಿ ನಿಮಗೆ ಇಂಟೀರಿಯರ್ ಲೈಟ್ LED ಅಲ್ಲಿ ಕೊಟ್ಟಿರುವಂಥದ್ದು, ಎರಡೂ ಕಡೆಗಳಲ್ಲಿ ಕೊಟ್ಟಿರುವಂಥದ್ದು.
ಸೊ ನೋಡ್ಬೋದು ಆಮ್ರೆಸ್ಟ್ ಕೂಡ ಇಲ್ಲಿ ನಿಮಗೆ ಸಿಗುವಂಥದ್ದು ನೀವು ನೋಡ್ಬೋದು. ಆಮ್ರೆಸ್ಟ್ ಜೊತೆಗೆ 2 ಚಿಕ್ಕ ಚಿಕ್ಕ ಕಪ್ ಹೋಲ್ಡರ್ ಕೂಡ ಕೊಟ್ಟಿರುವಂಥದ್ದು. ಇನ್ನು ಇಲ್ಲಿ 3 ಜನ ಆರಾಮಾಗಿ ಕೂರ್ಬೋದು. ಅದಕ್ಕೆ 3 ಸೀಟ್ ಬೆಲ್ಟ್ ಕೂಡ ಕೊಟ್ಟಿರುವಂಥದ್ದು. 3 ಜನಕ್ಕೆ ಇಲ್ಲಿ ಈ ಆಮ್ರೆಸ್ಟ್ನ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಯಾರಾದರೂ ಇಲ್ಲಿ ಕೂರ್ತೀನಿ ಅಂತಂದರೆ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಇನ್ನು ರೇರಲ್ಲಿ ಸೀಟ್ ಇಲ್ಲ. ಹರಿಯರಲ್ಲಿ ಇನ್ನೂ ಆ ಥರ ಆಪ್ಷನ್ ಕೊಟ್ಟಿಲ್ಲ. ಸಫಾರಿಯಲ್ಲಿ ಕೊಟ್ಟಿದ್ದಾರೆ 7 ಸೀಟರ್. ಇನ್ನು ರೇರಲ್ಲಿ ಬುಟ್ ಸ್ಪೇಸ್ ಜಾಸ್ತಿ ಕೊಟ್ಟಿರೋದ್ರಿಂದ ರೇರಲ್ಲಿ ಸೀಟ್ ಬರೋದಿಲ್ಲ. ಸೊ ನಿಮಗೆ ಇದು ಬ್ಲೈಂಡ್ ಇದು ಮಾಡ್ಕೊಳ್ಳೋದು ಕೂಡ ನಿಮಗೆ ಕೊಟ್ಟಿರುವಂಥದ್ದು ನೋಡ್ಬೋದು. ಸೊ ಬಿಸಿಲು ಜಾಸ್ತಿ ಇದೆ ಅಂತ ಹೇಳಿದ್ರೆ ಕೂಡ ನಿಮಗೆ ಈ ಥರ, ಯಾಕಂತಂದರೆ ಈಗ ಗ್ಲಾಸಿಗೆಲ್ಲ ಬ್ಲ್ಯಾಕ್ ಸ್ಕ್ರೀನ್ ಹಾಕಕ್ಕೆ ಕೊಡಲ್ಲ. ಹಾಗಾಗಿ ನಿಮಗೆ ಬ್ಲೈಂಡ್ ಇದು ಫೋಲ್ಡರ್ ಕೂಡ ನಿಮಗೆ ಇಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಬೇಕು ಅಂದಾಗ ಹಾಕೋಬೋದು, ಬೇಡ ಅಂತ ಹೇಳಿದ್ರೆ ತೆಗಿಬೋದು. ಆಪ್ಷನ್ ಇಲ್ಲೇ ಇದೆ ಡೋರಲ್ಲೇ. ಸೊ ಇಲ್ಲೊಂದು ಹ್ಯಾಂಡಲ್ ಇರುತ್ತೆ, ಜಸ್ಟ್ ಓಪನ್ ಮಾಡಿ ಬಿಡುವಂಥದ್ದು. ಸೊ ನೋಡ್ಬೋದು ಕಂಪ್ಲೀಟಾಗಿ ಒಳಗೋಗಿದೆ. ಬೇಕು ಅಂತೆಲ್ಲ ಎತ್ಕೋಬೋದು. ಇನ್ನು ಹೆಡ್ ರೆಸ್ಟ್ ಬಂದುಬಿಟ್ಟು, ಹೆಡ್ ರೆಸ್ಟ್ ನಿಮಗೆ ಹೇಳೋದಾದರೆ ಹೆಡ್ ರೆಸ್ಟ್ ಕೂಡ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ನೋಡ್ಬೋದು ಹೆಡ್ನ ಇಟ್ಕೊಂಡ್ಬಿಟ್ಟು ನಿದ್ದೆ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಹೆಡ್ ಒಂದು ತಲೆ ಅಳ್ಳಾಡೋದಂಗೆ ನಿಮಗೆ ಎಷ್ಟಕ್ಕೆ ಬೇಕಾದರೂ ಹೋಲ್ಡ್ ಮಾಡ್ಕೋಬೋದು. ಸೊ ಶೇಕ್ ಆಗೋದಂಗೆ ಇಟ್ಕೋಬೋದು. ಸೊ ಇದು 2 ಕಡೆಗಳಲ್ಲಿ ಕೊಟ್ಟಿರುವಂಥದ್ದು, ಫ್ರಂಟ್ 2 ಕಡೆ ಕೊಟ್ಟಿಲ್ಲ. ಸೊ ಇಲ್ಲಿ ಬಂದುಬಿಟ್ಟು ಚೈಲ್ಡ್ ಸೀಟ್ ಆಗಿರೋದ್ರಿಂದ ಇದಕ್ಕೆ ಹೆಡ್ ರೆಸ್ಟ್ ಬರೋದಿಲ್ಲ. ಸೊ ಇಲ್ಲಿ ಯಾವುದೇ ಥರದ ಪ್ರೆಸ್ಸಿಂಗ್ ಹೆಡ್ ರೆಸ್ಟ್ ಇಲ್ಲ. ಸೊ ಇಲ್ಲಿ ಹೆಡ್ ರೆಸ್ಟ್ ಇಲ್ಲ, ಯಾಕಂತ ಇದು ಚಿಕ್ಕವ್ರು ಕೂರಕ್ಕೆ ಇರೋವಂಥದ್ದು ಬಿಟ್ಟಿರುವಂಥದ್ದು. ದೊಡ್ಡವರಿಗಾದರೆ 2 ಸೈಡಲ್ಲಿ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಮಿಡಲಲ್ಲಿ ಕೊಟ್ಟಿಲ್ಲ. ಇದಿಷ್ಟು ಈ ಒಂದು ಗಾಡಿನ ಇಂಟೀರಿಯರ್ ಆಗಿರುತ್ತೆ. ಈಗ ನಾವು ಇಂಜನ್ ಕಂಪಾರ್ಟ್ ಹೇಗಿದೆ ಅಂತ ತೋರಿಸ್ತೀನಿ. ಇಂಜನ್ ಕಂಪಾರ್ಟಿಗೆ ಹೋಗೋಣ ಬನ್ನಿ. ಇಂಜನ್ ಕಂಪಾರ್ಟಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಬಾನೆಟ್ನ ಓಪನ್ ಮಾಡೋದಾದ್ರೆ ಇಲ್ಲಿರುತ್ತೆ ಲಿವರ್. ಸೊ ಅದನ್ನ ಎಳಿಬೇಕಾಗುತ್ತೆ. ನೋಡ್ಬೋದು ಅನೌನ್ಸ್ಮೆಂಟ್, ಬಾನೆಟ್ ಓಪನ್ ಆಗಿದ್ರೆ ಬಾನೆಟ್ ಓಪನ್ ಆಗಿದೆ ಅಂತೇಳಿ ಅನೌನ್ಸ್ಮೆಂಟ್ ಬರುವಂಥದ್ದು. ಇನ್ನು ನೀವು ನೋಡ್ತಿದ್ರ ಇದು ಇಂಜನ್ ಕಂಪಾರ್ಟ್. ಸೊ ನಿಮಗೆ ಈ ಒಂದು ಕ್ಯಾಪ್ ಬಂದುಬಿಟ್ಟು ಬ್ಯಾಟ್ರಿ ಬರುತ್ತೆ. ಅಲ್ಲಿಂದ ನಿಮಗೆ ಏರ್ ಸರ್ಕ್ಯುಲೇಷನ್ಸ್, AC ಆ ಥರ ಎಲ್ಲ ಇದ್ದರೆ ಸೊ ಈ ಒಂದು ಟೈಪಲ್ಲಿ ನಿಮಗೆ ಇಂಜನ್ ಕಂಪಾರ್ಟ್ ಕಾಣಕ್ಕೆ ಸಿಗುತ್ತೆ. ಕಂಪ್ಲೀಟಾಗಿ ಫುಲ್ ಲೋಡೆಡ್ ಆಗಿದೆ, ಅಷ್ಟು ಫುಲ್ ತುಂಬೋಗಿರೋವಂಥದ್ದು ನೋಡ್ಬೋದು. ಇದು ಇಂಜನ್ ಕಂಪಾರ್ಟ್ ಆಗಿರುತ್ತೆ. ಸೊ ಇದಿಷ್ಟು ಈ ಒಂದು ವಿಡಿಯೋದ ಡೀಟೇಲ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.